ಕರ್ನಾಟಕದ ಮೊದಲ ರಾಜಧಾನಿ ಬನವಾಸಿಯಲ್ಲಿ ಏಪ್ರಿಲ್ 12 ಮತ್ತು 13ರಂದು ವಿಜೃಂಭಣೆಯಿಂದ ನಡೆಯಲಿರುವ ಕದಂಬೋತ್ಸವ 2025ಕ್ಕೆ ಅದ್ದೂರಿ ಸಿದ್ಧತೆ ನಡೆದಿದೆ. ವಿಶಾಲ ಮೈದಾನದಲ್ಲಿ ಬೃಹತ್ ವೇದಿಕೆ ಜೊತೆಗೆ ಸಾವಿರಾರು ಜನರು ಪಾಲ್ಗೊಳ್ಳಲು ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕದಂಬರ ಪ್ರಥಮ ರಾಜಧಾನಿ ಬನವಾಸಿಯ ಐತಿಹಾಸಿಕ ಮಾತೋಬಾರ ಶ್ರೀ ಉಮಾಮಧುಕೇಶ್ವರ ದೇವಾಲಯದ ಇತಿಹಾಸವನ್ನ ಬಣ್ಣಿಸುವ ಕದಂಬೋತ್ಸವ 2025 ಏಪ್ರಿಲ್ 12 ಮತ್ತು 13ರಂದು ವಿಜೃಂಭಣೆಯಿಂದ ನಡೆಯಲಿದ್ದು ಅದ್ದೂರಿ ಸಮಾರಂಭಕ್ಕೆ ಭರದ ಸಿದ್ಧತೆ ನಡೆದಿದೆ. ಲಿಂಜ್ ಇವೆಂಟ್ಸ್ ಬೆಂಗಳೂರು ಇದರ ಸಂಸ್ಥಾಪಕರಾದ ವೈಭವ್ ನಾಯ್ಕ್ ಇವರ ನಿರ್ವಹಣೆಯಲ್ಲಿ ನಡೆಯಲಿರುವ ಅದ್ದೂರಿ ಕದಂಬೋತ್ಸವಕ್ಕೆ ಬನವಾಸಿ ಮೈದಾನದಲ್ಲಿ ಸುಸಜ್ಜಿತ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ. ಮಳೆ ಬಂದರೂ ಸಭಿಕರಿಗೆ ಯಾವುದೇ ತೊಂದರೆಯಾಗದಂತೆ ಜರ್ಮನ್ ಟೆಂಟ್ ಹಾಕಲಾಗಿದೆ. ಬೃಹತ್ ವೇದಿಕೆ, 5,000 ಜನರಿಗೆ ಆಸನಗಳ ವ್ಯವಸ್ಥೆ, ಅತ್ಯುತ್ತಮ ಸೌಂಡ್ಸ್ ಮತ್ತು ಲೈಟಿಂಗ್ ವ್ಯವಸ್ಥೆ ಸೇರಿದಂತೆ ಕಳೆದ 12 ವರ್ಷಗಳಲ್ಲಿ ಕಾಣದ ಅದ್ದೂರಿ ಸೆಟ್ ಹಾಕಲಾಗಿದೆ. ಕದಂಬರ ಕಾಲದ ಇತಿಹಾಸ ಮತ್ತೆ ಕಣ್ಣಿಗೆ ಕಟ್ಟುವಂತೆ ವೇದಿಕೆಯನ್ನ ಸುಂದರಗೊಳಿಸಲಾಗಿದೆ. ಕದಂಬೋತ್ಸವದ ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸಿದ ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಲಿಂಜ್ ಇವೆಂಟ್ಸ್ ಬೆಂಗಳೂರು ಇದರ ಸಂಸ್ಥಾಪಕರಾದ ವೈಭವ್ ನಾಯ್ಕ್ ಅವರ ತಂಡ ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನು ಸಂಯೋಜಿಸಲು ಗ್ರ್ಯಾಂಡ್ ಸೆಟಪ್ ಮಾಡಿದ್ದಾರೆ. ಬೃಹತ್ ಶಹರಗಳಲ್ಲಿ ಮಾತ್ರ ಇಂತಹ ವಿಜೃಂಭಣೆಯ ಕಾರ್ಯಕ್ರಮ ವ್ಯವಸ್ಥೆಯನ್ನು ನೋಡುತ್ತಿದ್ದೆವು. ಈಗ ನಮ್ಮ ಬನವಾಸಿಯಲ್ಲಿ ಇಂತಹ ವೈಭವಯುತ ಸಮಾರಂಭಕ್ಕೆ ಬರದ ಸಿದ್ಧತೆ ನಡೆದಿದೆ. ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಲಿಂಜ್ ಇವೆಂಟ್ಸ್ ತಂಡ ನಡೆಸುತ್ತದೆ ಎಂಬ ವಿಶ್ವಾಸ ಮೂಡಿದೆ ಎಂದು ಭಾರಿ ಪ್ರಶಂಸೆಯನ್ನ ಶಾಸಕರು ವ್ಯಕ್ತಪಡಿಸಿದರು. ಒಳ್ಳೆಯ ಲೈಟಿಂಗ್ ಕೂಡ ಒಂದು ವಿಶೇಷತೆ ಈ ರೀತಿ ಜನಕ್ಕೆ ದೊಡ್ಡ ನಗರದಲ್ಲಿರ್ತಕ್ಕಂಥವು ಇವೆಲ್ಲ ನೋಡೋದಕ್ಕೆ ಸಿಗ್ಬೋದು. ಕೆಟ್ಟ ಕಡೆ ನಮ್ಮಂಥ ಬನವಾಸಿ ಅಂತ ಸುತ್ತಲ ಗ್ರಾಮಾಂತರ ಈ ರೀತಿ ವ್ಯವಸ್ಥೆಯನ್ನು ನೋಡೋದಕ್ಕೆ ಅನುಭವಿಸೋದಕ್ಕೆ ಹಾಗಾಗಿ ಜಿಲ್ಲಾಡಳಿತ ಸರ್ಕಾರ ಸಹಯೋಗ ಇಷ್ಟೊಂದು ಸಿದ್ಧತೆಗಳು ಒಟ್ಟಾರೆಯಾಗಿ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥ ನಾಳೆ ಸಂಜೆ ಇಷ್ಟೊತ್ತಿಗಾಗಲೇ ಉದ್ಘಾಟನೆಗೆ ಸಜ್ಜುಗೊಳ್ಳುತ್ತಾರೆ. ಈ ಕದಂಬೋತ್ಸವಕ್ಕೆ ಬನ್ನಿ, ಕದಂಬೋತ್ಸವ ಸಭೆಯನ್ನು ಅನೇಕ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಕೂಡ ನಾಳೆ ಮತ್ತು ನಾಳಿದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ನಿನ್ನೆ ನಡೆದಂಥ ವಿಜ್ಞಾಪನೆ ನಡೆದಂಥ ಇನ್ನು ಈ ಅದ್ದೂರಿ ಕದಂಬೋತ್ಸವಕ್ಕೆ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಚಾಲನೆ ನೀಡಲಿದ್ದಾರೆ. ಗಣಪಸ್ಥಿತಿಯನ್ನು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ವಹಿಸಲಿದ್ದಾರೆ. ಸಚಿವರು, ಸಂಸದರು, ಶಾಸಕರು, ಎಂಎಲ್ಸಿಗಳು ಸೇರಿದಂತೆ ಗಣ್ಯರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಸನ್ಮಾನ್ಯ ಡಾಕ್ಟರ್ BA ವಿವೇಕ್ ರೈ ಅವರಿಗೆ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಸಭಾ ಕಾರ್ಯಕ್ರಮದ ಬಳಿಕ ನಾಡಿನ ಕಲೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 12ರ ಸಂಜೆ ಸುಪ್ರಸಿದ್ಧ ಗಾಯಕ ರಾಜೇಶ್ ಕೃಷ್ಣನ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ, ಖ್ಯಾತ ಜಾನಪದ ಗಾಯಕ ಮತ್ತು ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ತಂಡದಿಂದಲೂ ಜಾನಪದ ಗಾಯನ, ಏಪ್ರಿಲ್ 13ರ ಸಂಜೆ ಖ್ಯಾತ ಪಾಪ್ ಸಿಂಗರ್ ಆಲ್ ಓಕೆ ತಂಡ ಮತ್ತು ಪ್ರಸಿದ್ಧ ಗಾಯಕಿ ಅನುರಾಧ ಭಟ್ ತಂಡದಿಂದ ರಸಮಂಜರಿ, ವಿಶೇಷ ಆಹ್ವಾನಿತರಾಗಿ ಚಿತ್ರನಟಿ ಸಪ್ತಮಿ ಗೌಡ ಆಗಮಿಸಲಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘಟಕರು ವಿನಂತಿಸಿದ್ದಾರೆ. ಕೆನರಾ ಪ್ರೆಸ್ ನ್ಯೂಸ್, ಶಿರಸಿ.